ಈ ಒಂದು ವಿಮಾನ ದುರಂತದಿಂದಾಗಿ ಮಹಾರಾಷ್ಟ್ರದ ಡಿಸಿಎಂ ಸಾವನ್ನಪ್ಪಿದ್ದಾರೆ. ಈ ಸಾವು ನಿಜಕ್ಕೂ ಮಹಾರಾಷ್ಟ್ರದ ಜನತೆಗೆ ನುಂಗಲಾರದ ತುತ್ತಾಗಿದೆ. ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಬೇಕಾಗಿದ್ದಂತಹ ಅಜಿತ್ ಪವಾರ್ ಬಾರಾಮತಿಯಲ್ಲಿ 4 ಸಭೆಯನ್ನ ಹಮ್ಮಿಕೊಂಡಿದ್ದಂತಹ ಅಜಿತ್ ಪವಾರ್ ಜಿಲ್ಲಾ ಪಂಚಾಯತ್ ಸಂಬಂಧ ಸಭೆಯನ್ನ ನಿಗದಿ ಮಾಡಲಾಗಿತ್ತು. ಸೊ ಹಾಗಾಗಿ ಅವರು ತೆರಳುತ್ತಾ ಇದ್ರು. ಪ್ರಯಾಣ ಬೆಳೆಸಿ 45 ನಿಮಿಷದಲ್ಲಿ ವಿಮಾನ ಪತನವಾಗಿದೆ. ಅಜಿತ್ ಪವಾರ್ ಇದ್ದ ವಿಮಾನದ ತಾಂತ್ರಿಕ ದೋಷವನ್ನ ಅರಿತಿದ್ದಂತಹ ಪೈಲಟ್ ಕೊನೆ ಕ್ಷಣದಲ್ಲಿ ATSಗೆ ಮಾಹಿತಿಯನ್ನ ಕೂಡ ನೀಡಿದ್ದಂತಹ ಪೈಲಟ್ ಕೊನೆ ಕ್ಷಣದಲ್ಲಿ ಮೇಡೇ ಅಂತ ಹೇಳಿದ್ದಂತಹ ಪೈಲಟ್ ಚುನಾವಣಾ ಪ್ರಚಾರದಲ್ಲಿ ಅಜಿತ್ ಪವಾರ್ ಅವರು ಭಾಗಿಯಾಗಬೇಕಾಗಿತ್ತು. ಬಟ್ ಆದರೆ ಭಾಗಿಯಾಗೋದಕ್ಕೆ ಸಾಧ್ಯವಾಗಿಲ್ಲ. ಈ ಒಂದು ವಿಮಾನ ಪತನವಾಗಿದೆ. ನೋಡಿ, ಅಪಘಾತಕ್ಕೀಡಾದಂತಹ ಈ ಜೆಟ್ ಖಾಸಗಿಯಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ. ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ, ಇದರ ಹಿನ್ನೆಲೆ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಮುಂಬೈನಿಂದ ನಿಗದಿತ ರಾಜಕೀಯ ರ್ಯಾಲಿಗಳ ಸರಣಿಗಾಗಿಯೇ ಈ ಒಂದು ವಿಮಾನ ಹೊರಟಿತ್ತು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಮುಂಚಿತವಾಗಿ ಪವಾರ್ ಅವರು 4 ಪ್ರಮುಖ ಸಾರ್ವಜನಿಕ ಸಭೆಗಳಲ್ಲಿ ಭಾಗಿಯಾಗಬೇಕಾಗಿತ್ತು. ಸೊ ಹಾಗಾಗಿ ಅವರು ತೆರಳ್ತಾ ಇದ್ರು. ನಾಗರಿಕ ವಿಮಾನಯಾನ ನಿರ್ದೇಶನಾಲಯದ ಅಂದ್ರೆ DGCA ಪ್ರಾಥಮಿಕ ವರದಿಗಳ ಪ್ರಕಾರ ನಾವು ನೋಡ್ತಾ ಹೋಗೋದಾದ್ರೆ, ವಿಮಾನವು ಬೆಳಗ್ಗೆ 8:45ಕ್ಕೆ ಅಂತಿಮ ಹಂತದಲ್ಲಿ ತೀವ್ರ ತಾಂತ್ರಿಕ ತೊಂದರೆಗಳು ಮತ್ತೆ ಅಸ್ಥಿರತೆಯನ್ನ ಎದುರಿಸಿದೆ. ಬಾರಾಮತಿ ವಿಮಾನ ನಿಲ್ದಾಣದಲ್ಲಿ ಇಳಿಯೋದಕ್ಕೆ ಪ್ರಯತ್ನಿಸುವಾಗ ಪೈಲಟ್ ನಿಯಂತ್ರಣವನ್ನ ಕಳೆದುಕೊಂಡಿದ್ದಾರೆ. ಸೊ ಹಾಗಾಗಿ ಅವರು ಮೇಡೇ ಅಂತ ಹೇಳಿ ಕೊನೆ ಕ್ಷಣದಲ್ಲಿ ಅವರು ಈ ರೀತಿಯಾಗಿ ಕರೆದಿದ್ದಾರೆ. ಬಟ್ ಆದರೆ ಏನೂ ಮಾಡೋದಕ್ಕಾಗಲಿಲ್ಲ. ಏನೂ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ದಂತಹ ಸಂದರ್ಭದಲ್ಲಿಯೇ ಮೇಡೇ ಅಂತ ಹೇಳಿ ಕಾಲ್ ಮಾಡೋದು. ಸೊ ಇದರಿಂದಾಗಿ ವಿಮಾನವು ರನ್ವೇಯಲ್ಲಿಯೇ ಅಪಘಾತಕ್ಕೀಡಾಗಿ ಬೆಂಕಿಯನ್ನ ಹೊತ್ಕೊಂಡು ಯಾವ ರೀತಿಯಾಗಿ ಉರಿತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಮೃತಪಟ್ಟ ಇತರರಲ್ಲಿ 2 ಪೈಲಟ್ಗಳು ಮತ್ತೆ 2 ಪ್ರಯಾಣಿಕರು ಕೂಡ ಸೇರಿದ್ದಾರೆ. ಅವರಲ್ಲಿ ಒಬ್ಬ ಸಹಾಯಕ ಮತ್ತು ಪವಾರ್ ಅವರ ವೈಯಕ್ತಿಕ ಭದ್ರತಾ ಅಧಿಕಾರಿ ಕೂಡ ಸೇರಿದ್ರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಪಘಾತದ ಸ್ಥಳದ ದೃಶ್ಯಗಳನ್ನ ನಾವು ನೋಡ್ತಾ ಇದ್ರೆ ವಿಮಾನ ಸಂಪೂರ್ಣವಾಗಿ ನಾಶ ಆಗಿರೋದನ್ನ ಕಾಣಬಹುದು. ಸುಟ್ಟು ಕರ್ಕಲಾಗ್ಬಿಟ್ಟಿದೆ. ದಟ್ಟವಾದ ಹೊಗೆ ಮತ್ತು ಜ್ವಾಲೆಗಳು ಅವಶೇಷಗಳನ್ನು ಆವರಿಸಿರೋದ್ರಿಂದ ಆ ಒಂದು ಸುತ್ತಮುತ್ತಲ ಪ್ರದೇಶದಾದ್ಯಂತ ಅವಶೇಷಗಳೆಲ್ಲವೂ ಕೂಡ ಚೆಲ್ಲಾಪಿಲ್ಲಿಯಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಈ ಲಿಯರ್ ಜೆಟ್ 45XR ವಿಮಾನ ಇದು. ಈ ಅಪಘಾತಕ್ಕೀಡಾದಂತಹ ವಿಮಾನ ಏನಿದೆಯಲ್ಲ, ಈ ಭಾರತದ ಅತಿದೊಡ್ಡ ನಾನ್ ಶೆಡ್ಯೂಲ್ಡ್ ವಿಮಾನ ನಿರ್ವಾಹಕರಲ್ಲಿ ಒಂದಾಗಿರುವಂತಹ ಈ VSR ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಒಡೆತನದ ಲಿಯರ್ ಜೆಟ್ 45XR ಅಂತ ಇದನ್ನ ಕರೆಯಲ್ಪಡ್ತಾರೆ. ಈ ಲಿಯರ್ ಜೆಟ್ 45XR ಈ VTSSK ಅಂತ ಹೇಳಿ ಇದನ್ನ ನೋಂದಣಿಯನ್ನ ಮಾಡಲಾಗಿದೆ. ಒಂದು ಉನ್ನತ ಕಾರ್ಯಕ್ಷಮತೆಯ ಮತ್ತೆ ಸೂಪರ್ ಲೈಟ್ ವ್ಯಾಪಾರ ಜೆಟ್ ಇದು ಅಂತ ಕೂಡ ಹೇಳಲಾಗತ್ತೆ, ಇದನ್ನ ಕರೀತಾರೆ. ಆದರೆ ವೇಗ ಮತ್ತೆ ಇಂಧನ ದಕ್ಷತೆ ಮತ್ತು ಹೆಚ್ಚಿನ ಎತ್ತರದ ಸಾಮರ್ಥ್ಯಗಳಿಗೆ ಇದು ಹೆಸರುವಾಸಿಯಾಗಿದೆ. ಇದು ಕಡಿಮೆ ಮತ್ತು ಮಧ್ಯಮ ದೂರದ ವಿಮಾನಗಳಿಗಾಗಿ ವಿನ್ಯಾಸವನ್ನ ಮಾಡಲಾಗಿದೆ. ಸಾಕಷ್ಟು ಜನಪ್ರಿಯತೆಯನ್ನು ಕೂಡ ಪಡೆದುಕೊಂಡಿದೆ ಈ ಒಂದು ವ್ಯಾಪಾರ ಜೆಟ್. ಈ ಒಂದು 47 ಅಡಿ ರೆಕ್ಕೆಗಳನ್ನು ಮತ್ತೆ 9752 kg ತೂಕವನ್ನು ಕೂಡ ಹೊಂದಿದೆ. ಇದರಲ್ಲಿ ಸ್ವಲ್ಪ ತೂಕದಲ್ಲೂ ಕೂಡ ಏರುಪೇರಾದರೂ ಕೂಡ ವಿಮಾನ ಪತನ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಇದು ಸಾಕಷ್ಟು ಕಾರಣಗಳನ್ನು ನಾವಿಲ್ಲಿ ನೋಡ್ತಾ ಹೋಗಬಹುದು. ಬರೀ ಹವಾಮಾನ ವೈಪರೀತ್ಯ, ಶೀತದಿಂದಾಗಿ ಈ ಥರ ಆಗೋಯ್ತು ಅಂತ ಹೇಳೋದಕ್ಕಾಗೋದಿಲ್ಲ. ಬೇರೆ ಬೇರೆ ಕಾರಣಗಳನ್ನು ನಾವಿಲ್ಲಿ ಹುಡುಕಬೇಕಾಗತ್ತೆ. ಬೇರೆ ಬೇರೆ ಕಾರಣಗಳು ಕೂಡ ಇಲ್ಲಿ ಇರಬಹುದು. ಮತ್ತು ನೋಡಿ, ಈ ಕಂಪನಿ VK ಸಿಂಗ್ ಅವರು ಸ್ಥಾಪನೆ ಮಾಡಿದ್ದು, ಅವರ ನಾಯಕತ್ವದಲ್ಲಿ VSR ವೆಂಚರ್ಸ್ ವಿಮಾನಗಳನ್ನು ನಿರ್ವಹಿಸ್ತಾ ಇದ್ದಾವೆ. ಸೊ ನವದೆಹಲಿಯ ಮಹಿಪಾಲ್ಪುರದಲ್ಲಿ ಇರುವಂತಹ ಪ್ರಧಾನ ಕಚೇರಿಯನ್ನು ಹೊಂದಿರುವಂತಹ ಈ ಕಂಪನಿ ಸಮಗ್ರ ವಾಯುಯಾನ ಮತ್ತು ವಿಮಾನ ನಿರ್ವಹಣಾ ಸೇವೆಗಳನ್ನು ಕೂಡ ಒದಗಿಸ್ಕೊಳ್ತಾ ಬಂದಿದ್ದಾವೆ. ನಿಜಕ್ಕೂ ಅಜಿತ್ ಪವಾರ್ ಅವರು ಲ್ಯಾಂಡ್ ಆಗೋದಕ್ಕೂ ಮುನ್ನವೇ ಈ ರೀತಿಯಾಗಿ ಆಗುತ್ತೆ ಅಂತ ಕೂಡ ಅವರು ಕೂಡ ಅಂದ್ಕೊಂಡಿರ್ಲಿಕ್ಕಿಲ್ಲ. ಬಟ್ ಆದರೆ ಎಲ್ಲವೂ ಕೂಡ ಮುಗಿದೋಗ್ಬಿಟ್ಟಿದೆ. ನಿಜಕ್ಕೂ ಅವರನ್ನು ಕಳೆದುಕೊಂಡಿರುವಂತಹ ಮಹಾರಾಷ್ಟ್ರ ಇದೀಗ ದುಃಖದಲ್ಲಿದೆ. ಎಂತಹ ಮಹಾನ್ ವ್ಯಕ್ತಿ, ಎಂತಹ ರಾಜಕೀಯ ಪಂಡಿತ, ಮತ್ತು ಈ ರಾಜಕೀಯದಲ್ಲಿ ಸಾಕಷ್ಟು ಅವರು ಹೆಸರನ್ನು ಪಡೆದುಕೊಂಡಿದ್ದಾರೆ. ಇವತ್ತು ಸಭೆ ಇತ್ತು, 4 ಸಭೆ ಇತ್ತು. 4 ಸಭೆಯನ್ನು ಅವರು ಅಟೆಂಡ್ ಮಾಡಬೇಕಿತ್ತು ಬಾರಾಮತಿಯಲ್ಲಿ. 4 ಸಭೆಯನ್ನು ಅಟೆಂಡ್ ಮಾಡೋದಕ್ಕೆ ಅಂತ ಹೇಳಿ ಅವರು ಈ ಬಾರಾಮತಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ರು ವಿಮಾನದ ಮುಖಾಂತರ. ಬಟ್ ಆದರೆ ವಿಮಾನ ದುರಂತವಾಗಿ
ಬಾರಾಮತಿಗೆ ಇನ್ನೇನು ತಲುಪೋದಕ್ಕೆ 100 ಮೀಟ್ರು ಅಥವಾ 1,000 ಮೀಟ್ರು ಇರುವಂತಹ ಸಂದರ್ಭದಲ್ಲಿಯೇ ಅವರು ವಿಮಾನದ ದುರಂತದಲ್ಲಿ ಮೃತಪಟ್ಟಿದ್ದಾರೆ. ಒಟ್ಟು 6 ಜನ ಪ್ರಯಾಣವನ್ನು ಮಾಡ್ತಾ ಇದ್ರು. 6 ಜನ ಎಲ್ಲರೂ ಕೂಡ ಸುಟ್ಟು ಕರಕಲಾಗಿದ್ದಾರೆ. ಎನ್ಸಿಪಿ ಮುಖ್ಯಸ್ಥ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಬಳಸ್ತಾ ಇದ್ದಂತಹ ವಿಮಾನ ಬಾರಾಮತಿ ವಿಮಾನ ನಿಲ್ದಾಣದಲ್ಲಿ ತುರ್ತು ಭೂಸ್ಪರ್ಶ ಪ್ರಯತ್ನದ ಸಂದರ್ಭದಲ್ಲಿ ಪತನವಾಗಿದೆ. ಹಲವಾರು ಜನರು ಕೂಡ ಈ ಸಂದರ್ಭದಲ್ಲಿ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಸಾಕಷ್ಟು ಜನ ಇದ್ರು ಅಂತ ಹೇಳಲಾಗ್ತಾ ಇತ್ತು. ಬಟ್ ಆದರೆ 6 ಜನ ಪ್ರಯಾಣವನ್ನು ಮಾಡ್ತಾ ಇದ್ರು ಅಂತ ಹೇಳಿ ಮಾಹಿತಿ ಸಿಕ್ಕಿದೆ. ವಿಮಾನ ಯಾವ ರೀತಿಯಾಗಿ ದಗದಗನೆ ಹೊತ್ತಿ ಉರಿತಾ ಇದೆ, ಸುಟ್ಟು ಕರ್ಕಲಾಗಿದೆ ಅಂತ ಹೇಳಿ ಅದನ್ನು ಗಮನಿಸಿದ್ರೆ ಗೊತ್ತಾಗ್ಬಿಡುತ್ತೆ. ಇಷ್ಟೊಂದು ಬೆಂಕಿ ಕಂಪ್ಲೀಟ್ ಆಗಿ ವಿಮಾನವನ್ನೇ ಆವರಿಸ್ಕೊಂಡಿದೆ ಅಂತಂದರೆ ಪತನ ಆದಂತಹ ಸಂದರ್ಭದಲ್ಲಿ ಪೆಟ್ಟಾಗಿರುತ್ತೆ, ಹೇಗೋ ಸ್ವಲ್ಪ ನಾವು ಪೆಟ್ಟಾಗಿರುತ್ತೆ, ಅದನ್ನು ಹೇಗಾದರೂ ಮಾಡಿ ಹೊರಗಡೆ ಬರಬಹುದು ಅಂತ ನಾವು ಅಂದ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ ಅವ್ರಿಗೆ. ಯಾಕೆಂದರೆ ಅಷ್ಟರಲ್ಲಾಗಲೇ ಬೆಂಕಿ ಧಗಧಗನೆ ಹೊತ್ತಿ ಉರಿತಾ ಇದೆ. ಆ ಬೆಂಕಿ ಹೊತ್ಕೊಂಡ ಮೇಲೆ ಇನ್ನೇನು ಮಾಡೋದಕ್ಕೆ ಸಾಧ್ಯ ಹೇಳಿ? ಮನುಷ್ಯ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಗಾಳಿ, ನೀರು, ಬೆಂಕಿ ಏನು ಮಾಡೋದಕ್ಕೆ ನಾವು ಸಾಧ್ಯ ಇಲ್ಲ ಈ 3 ಜೊತೆ. ಯಾಕೆಂತಂದರೆ ಕ್ಷಣಾರ್ಧದಲ್ಲಿ ಎಲ್ಲವೂ ಕೂಡ ಮುಗ್ದೋಗ್ಬಿಟ್ಟಿರುತ್ತೆ. ಏನೋ ಅಪಘಾತ ಆಯಿತು, ಅಪಘಾತ ಆಗಿ ಈ ಬೆಂಕಿ ಕಾಣಿಸ್ಕೊಂಡಿಲ್ಲ ಅಂತಂದರೆ ಗಾಯಗಳಾಗಿರುತ್ತೆ ಅಥವಾ ತೀವ್ರವಾಗಿ ಪೆಟ್ಟಾಗಿರುತ್ತೆ. ಇಮಿಡಿಯೇಟಾಗಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಅವರಿಗೆ ಚಿಕಿತ್ಸೆಯನ್ನು ಕೊಟ್ಟರೆ ಬೇರೆ ಬೇರೆ ರೀತಿಯಾದಂತಹ ಆಸ್ಪತ್ರೆಗೆ ರವಾನೆ ಮಾಡಿಕೊಂಡು ಎಲ್ಲಿ ಅತಿ ಹೆಚ್ಚು ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ಅಲ್ಲಿ ಬೇಕಾದರೂ ಶಿಫ್ಟ್ ಮಾಡ್ಕೊಳ್ಬಹುದು. ಬೇರೆ ಬೇರೆ ದೇಶಕ್ಕೂ ಶಿಫ್ಟ್ ಮಾಡ್ಕೊಳ್ಬೇಕಿದ್ರೆ ಚಿಕಿತ್ಸೆಯನ್ನು ಕೊಡಿಸಬಹುದು ಅಂತ ಹೇಳಬಹುದು. ಬಟ್ ಆದರೆ ಇಲ್ಲಿ ವಿಮಾನ ಪತನ ಆದ ಸಂದರ್ಭದಲ್ಲಿಯೇ ಬೆಂಕಿ ಧಗಧಗನೆ ಹೊತ್ತಿ ಉರಿದಿದೆ. ಬೆಂಕಿಯ ಉಂಡೆ ಯಾವ ರೀತಿಯಾಗಿದೆ ಅಂತ ಹೇಳಿ ಗಮನಿಸಬಹುದು. ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಅಥವಾ ಪ್ರತ್ಯಕ್ಷದರ್ಶಿಗಳು ಹೇಳುವ ಪ್ರಕಾರ ಯಾವುದೋ ದೊಡ್ಡದಾದಂತಹ ಸೌಂಡ್ ಬಂತು. ಮೊದಲಿಗೆ ನೋಡಿದಂತಹ ಸಂದರ್ಭದಲ್ಲಿ ವಿಮಾನ ಪತನ ಆಗಿತ್ತು. ವಿಮಾನ ಪತನ ಆದ ತಕ್ಷಣ ಮತ್ತೆ 4 ಬಾರಿ ಸೌಂಡು ನಮಗೆ ಕೇಳೋಕೆ ಸಿಕ್ತು